ಅವನಿಗೆ ಶಿಕ್ಷೆ ಆಗಬೇಕು, ಕಠಿಣವಾದ ಶಿಕ್ಷೆ ಆಗಬೇಕು. ಅವನಿಗೆ ಯಾವ ಥರದಲ್ಲಿ ಕೂಡ ಬೇಲ್ ಸಿಗುವಂಥ ಪರಿಸ್ಥಿತಿ ಇರಬಾರ್ದು. ಸಾಕ್ಷಿ ಇಲ್ಲ ಅಂತ ಹೇಳಿ ಅವನನ್ನು ಬಿಡುಗಡೆ ಮಾಡಬಾರ್ದಂತ ನಾವೆಲ್ಲರೂ ಕೂಡ ಮಹಿಳೆಯರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರೆಲ್ಲರೂ ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನಾವು ಅವರನ್ನು, ಈ ಒಂದು ಮಹಿಳೆಯನ್ನು ಅಡ್ಡಾಡಿಸಿ ಕೊಲೆ ಮಾಡಿದಂತ ನೋಡಿದರೆ ನಾವೆಲ್ಲ ಮೇಲೆ ಕೂತ್ಕೊಂಡಿದ್ದ ಅಂತ ಮಹಿಳೆಯರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ಇವತ್ತು BC ರೋಡಿನಲ್ಲಿ ಒಬ್ಬ ಮಹಿಳೆಯನ್ನು ಹತ್ಯೆ ಮಾಡಿದಂಥ ವಿಷಯವಾಗಿ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನಿಂದ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೇವೆ. ಇವತ್ತು ಮಹಿಳೆಯರು ಪುರುಷ ಪ್ರಧಾನ ಸಮಾಜದಲ್ಲಿ ಇವತ್ತು ಮಹಿಳೆಯರಿಗೆ ಒಂದು ಭಯದ ವಾತಾವರಣವನ್ನು ಉಂಟು ಮಾಡಿದ್ದಾರೆ. ಇವತ್ತು ಯುವಕರು, ದೇಶವನ್ನು ಮುನ್ನಡೆಸಬೇಕಾದಂಥ ಯುವಕರು ಇವತ್ತು ಹತ್ಯೆ ಅಂತ ಒಂದು ಕಾರ್ಯಕ್ಕೆ ಇಳಿದದ್ದು ನಮಗೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಒಂದು ಶೋಷಣೀಯ. ಇದನ್ನು ನಾವು ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಮಹಿಳೆಯರ ಮೇಲೆ ನಡೀತಿರುವಂಥ ನಿರಂತರ ಹಿಂಸಾಚಾರ ಮತ್ತು ದೌರ್ಜನ್ಯವನ್ನು ಕೇವಲ ಅಪರಾಧ ಕೃತ್ಯವಾಗಿ ಮಾತ್ರ ನೋಡದೆ ಮಹಿಳೆಯರನ್ನು ಕೀಳಾಗಿ ಕಾಣುವ ಪುರುಷ ಪ್ರಧಾನ ಸಮಾಜ ಇವತ್ತು ಕೀಳು ಮನೋಭಾವ, ಸಾಮಾಜಿಕ ಅಸಮಾನತೆ ಮತ್ತು ಮಾನವೀಯ ಕೃತ್ಯಗಳಿಂದ ಕುಸಿತದ ಪರಿಣಾಮವನ್ನು ಇವತ್ತು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಈ ಘಟನೆ ಸಮಾಜದ ಜನರನ್ನು ಇವತ್ತು ಬೆಚ್ಚಿ ಬೀಳಿಸುವಂತಾಗಿದೆ. ಮಹಿಳೆಯರೆಲ್ಲರೂ ಕೂಡ ದಿಗ್ಭ್ರಮೆಗೊಂಡಿದ್ದಾರೆ. ಮನೆಯಲ್ಲಿರುವಂಥ ಹೆಣ್ಣು ಮಗಳನ್ನು ಇವತ್ತು ವಿದ್ಯಾಭ್ಯಾಸಕ್ಕಂತ ಕಳಿಸುವಂಥ ಪರಿಸ್ಥಿತಿ ಕೂಡ ಇವತ್ತು ತಂದೆ ತಾಯಿಯವರು ಇವತ್ತು ಭಯದ ವಾತಾವರಣದಲ್ಲಿದ್ದಾರೆ. ಅಂಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು? ಯುವಕರು ಇವತ್ತು ಯಾವ ದಾರಿಯನ್ನು ಹೋಗ್ತಾ ಇದ್ದಾರೆ, ದಾರಿಯಲ್ಲಿ ಅವರ ತಂದೆ ತಾಯಿಯವರಿಗೆ ಅವರು ಏನು ಸಂದೇಶ ಕೊಡ್ತಾ ಇದ್ದಾರೆ? ಈ ಒಂದು ಮಹಿಳೆಯನ್ನು ಅಡ್ಡಾಡಿಸಿ ಕೊಲೆ ಮಾಡಿದಂತ ನೋಡಿದರೆ ನಾವೆಲ್ಲ ಮೇಲೆ ಕೂತ್ಕೊಂಡಿದ್ದ ಅಂತ ಮಹಿಳೆಯರಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ಇವತ್ತು ಅವರ ಮನೆಯಲ್ಲಿ ಕೂಡ ಅಣ್ಣ ತಮ್ಮಂದಿರಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ತಾಯಿ ಇದ್ದಾರೆ, ಫ್ರೆಂಡ್ಸಿನವರಿದ್ದಾರೆ. ಅವರಿಗೂ ಕೂಡ ಏನು ಸಂದೇಶ ಕೊಡ್ತಾ ಇದ್ದಾರೆ? ಇವತ್ತು ಈ ಸಮಾಜದಲ್ಲಿ ಬೆಳಿಬೇಕಾದಂಥ ಯುವಕರು ಇವತ್ತು ಇದು ಪರಿಣಾಮವನ್ನು ಹೇಗೆ ಬೀರ್ತದೆ ಈ ಸಮಾಜದಲ್ಲಿ? ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ಒಳ್ಳೆ ಸಮಾಜ ಅಂತ ಎಲ್ಲರೂ ಕೂಡ ಗುರುತಿಸಿದರು. ಎಲ್ಲಿ ಹೋದರೂ ಕೂಡ ದಕ್ಷಿಣ ಕನ್ನಡದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಒಳ್ಳೆ ವಾತಾವರಣ ಇದೆ ಅಂತ ಹೇಳಿದಂಥ ಎಲ್ಲರೂ ಕೂಡ ಇವತ್ತೊಂದು ಈ ಮೊನ್ನೆ ನಡೆದಂಥ ಘಟನೆಗೆ ಇವತ್ತೆಲ್ಲರೂ ಕೂಡ ಮಹಿಳೆಯರು, ಮನೆಯ ತಾಯಂದಿರು ಇವತ್ತು ಬೆಚ್ಚಿ ಬೀಳಿಸ್ತಾ ಇದ್ದಾರೆ. ಮಗಳು ಮನೆಯಿಂದ ಹೊರಗೆ ಹೋದರೆ ಸಂಜೆ ಯಾವಾಗ ಬರ್ತಾಳೆ ಅಂತ ಎದೆಗೆ ಕೈ ಇಟ್ಟು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸರ್ಕಾರ 3 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿತ್ತು, ಒಳ್ಳೆ ಅಧಿಕಾರಿಯನ್ನು ಕೊಟ್ಟರು. ಈಗ ಯಾಕೆ ಹೀಗೆ ಆಗಿದೆ? ಕಾರಣರು ಯಾರು? ಕಾರಣದ ಕೈಗಳು ಯಾವುದು? ಅದು ಆಗಬಾರ್ದು. ತಂದೆ ತಾಯಿಯರು ಸಾಲ ಸೋಲ ಮಾಡಿ ದುಡಿದು ಅವರನ್ನು ಒಂದು ವಿದ್ಯಾಭ್ಯಾಸ ಕೊಟ್ಟು ಮುಂದೆ ನನಗೆ ಆಧಾರ ಆಗ್ತಾರಂತ ಮನೆ ಮಕ್ಕಳನ್ನು ಶಾಲೆಗೆ ಕಳಿಸಿ ಉದ್ಯೋಗವನ್ನು ಮಾಡಲಿ ಅಂತ ಹೇಳಿ ತಂದೆ ತಾಯಿಯರು ಇದು ಮಾಡ್ತಾರೆ. ಆದರೆ ಇವತ್ತು ಈ ಥರದ ಪರಿಸ್ಥಿತಿ ಆಯಿತು. ಮೊನ್ನೆ ನಡೆದಂಥ ಲಾವಣ್ಯ ಎಂಬ ಹುಡುಗಿ 21 ವರ್ಷ, ಅವಳು ಕಲಿತು ಕೆಲಸಕ್ಕೆ ಸೇರಿ ಬರೀ 3 ತಿಂಗಳಾಗಿದೆ ಅಷ್ಟೇ. ತಂದೆ ತಾಯಿಯವರು ಬಹಳ ಖುಷಿಯಿಂದ ಮಗಳಿಗೊಂದು ಕೆಲಸ ಸಿಕ್ಕಿತ್ತು, ನಮಗೆ ಒಂದು ಆಧಾರ ಆಯ್ತಂತ ಒಳ್ಳೆ ಮನಸ್ಸಿಂದ ಇದ್ದರು. ಬೆಳಿಗ್ಗೆ ಹೋದವಳು ಸಂಜೆ ಈ ಥರ ಆಗಿ ಬಂದಲಲ್ಲ ಅಂತ ಹೇಳುವಾಗ ಅವರ ಮನೆಗೆ ನಾವೆಲ್ಲರೂ ಎಲ್ಲ ಮಹಿಳೆಯರು ನಾವು ಅವರ ಮನೆಗೆ ಹೋಗಿದ್ದೆವು. ನಾವು ಅವರ ದುಃಖದ ವಾತಾವರಣ ನೋಡುವಾಗ ನಮಗೂ ಕೂಡ ದುಃಖವನ್ನು ಸಹಿಸಲಿಕ್ಕೆ ಆಗಲಿಲ್ಲ. ಅಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಪ್ರತಿಯೊಂದು ಮಹಿಳೆಯರು ಕೂಡ ಇವತ್ತು ಬೊಬ್ಬೆ ಹೊಡೆದು ಕೂಗಾಡ್ತಾ ಇದ್ರು, ಹೀಗೆ ಮಾಡಬಾರ್ದಿತ್ತು ಅವನು ಅಂತೇಳಿ. ಮುಂದಿನ ನಡೆ ಏನು? ಅವನು ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕು, ಕಠಿಣವಾದ ಶಿಕ್ಷೆ ಆಗಬೇಕು. ಅವನಿಗೆ ಯಾವ ಥರದಲ್ಲಿ ಕೂಡ ಬೇಲ್ ಸಿಗುವಂಥ ಪರಿಸ್ಥಿತಿ ಇರಬಾರ್ದು. ಸಾಕ್ಷಿ ಇಲ್ಲ ಅಂತ ಹೇಳಿ
ಅವನನ್ನು ಬಿಡುಗಡೆ ಮಾಡಬಾರ್ದಂತ ನಾವೆಲ್ಲರೂ ಕೂಡ ಮಹಿಳೆಯರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರೆಲ್ಲರೂ ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನಾವು ಅವರನ್ನು, ಕಾನೂನು, ನಮ್ಮ ದೇಶದ ಕಾನೂನು ಅಷ್ಟೊಂದು ಒಳ್ಳೆಯದಿಲ್ಲ. ಯಾಕಂತ ಹೇಳಿದರೆ ಹೊರ ದೇಶದಲ್ಲಿ ಯಾರು ಅತ್ಯಾಚಾರ ಮಾಡ್ತಾರೆ ಅವರನ್ನು ಆವಾಗಲೇ ಅರ್ಧ ಅವನ ಕುತ್ತಿಗೆಯನ್ನು ಹೊಯ್ಗೆಯಲ್ಲಿ ಮುಳುಗಿಸಿ ಕಲ್ಲಲ್ಲಿ ಹೊಡೆದು ಮಾಡುವಂಥ ವ್ಯವಸ್ಥೆ ಅಲ್ಲಿ ಇದೆ. ಆದರೆ ನಮ್ಮ ದೇಶದಲ್ಲಿ ಭಯದ ವಾತಾವರಣವನ್ನು ಹುಟ್ಟು ಹಾಕುವಂಥ ಮತ್ತು ಯಾರು ಕೃತ್ಯಕ್ಕೆ ಮಾಡ್ತಾರೆ ಅವರು ಮುಂದೆ ಅಂಥ ಒಂದು ಕೆಲಸವನ್ನು ಮಾಡದ ರೀತಿಯಲ್ಲಿ ಒಂದು ಕಾನೂನು ಜಾರಿಗೆ ತರಬೇಕು, ಕಾನೂನನ್ನು ತಿದ್ದುಪಡಿ ಮಾಡಬೇಕಂತ ನಾವು ಕೇಳಿಕೊಳ್ತಾ ಇದ್ದೇವೆ ಸರ್ಕಾರವನ್ನು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.